ಕನ್ನಡ ಸರಸ್ವತಿ ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಅದರದ ಸ್ವಾಗತ. ನಾವಿಂದು 10ನೇ ತರಗತಿಯಲ್ಲಿ ಬರುವಂಥ ವ್ಯಾಘ್ರಗೀತೆ ಪಾಠಕ್ಕೆ ಸಂಬಂಧಿಸಿದಂಥ ವ್ಯಾಕರಣಾಂಶಗಳ ಬಗ್ಗೆ ತಿಳಿಯುತ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ತೃತೀಯ ವಿಭಕ್ತಿಯ ಕಾರಕಾರ್ಥ. ಆಪ್ಷನ್ ಎ ಕತ್ರಾರ್ಥ, ಆಪ್ಷನ್ ಬಿ ಕರಣಾರ್ಥ, ಆಪ್ಷನ್ ಸಿ ಅಪದಾನ, ಆಪ್ಷನ್ ಡಿ ಸಂಪ್ರದಾನ. ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಣಾರ್ಥ. ಎರಡನೇ ಪ್ರಶ್ನೆ, ಚತುರ್ಥಿ ವಿಭಕ್ತಿಯ ಕಾರಕಾರ್ಥವಿದು. ಆಪ್ಷನ್ ಎ ಸಂಪ್ರದಾನ, ಆಪ್ಷನ್ ಬಿ ಕರ್ಮಾರ್ಥ, ಆಪ್ಷನ್ ಸಿ ಅಧಿಕರಣ, ಆಪ್ಷನ್ ಡಿ ಸಂಬಂಧ. ಸರಿಯಾದ ಉತ್ತರ ಆಪ್ಷನ್ ಎ ಸಂಪ್ರದಾನ. ಮೂರನೇ ಪ್ರಶ್ನೆ, ಹಳಗನ್ನಡದಲ್ಲಿ ಅಧಿಕರಣ ಕಾರಕಾರ್ಥದ ವಿಭಕ್ತಿಯ ಪ್ರತ್ಯಯ. ಆಪ್ಷನ್ ಎ ಇಂದಂ, ಆಪ್ಷನ್ ಬಿ ವಳ್, ಆಪ್ಷನ್ ಸಿ ಅಂ, ಆಪ್ಷನ್ ಡಿ ಅತ್ತನಿಂದಂ. ಸರಿಯಾದ ಉತ್ತರ ಆಪ್ಷನ್ ಬಿ ವಳ್. ನಾಲ್ಕನೇ ಪ್ರಶ್ನೆ, ಹಳಗನ್ನಡದ ದ್ವಿತೀಯ ವಿಭಕ್ತಿಯ ಪ್ರತ್ಯಯವಿದು. ಆಪ್ಷನ್ ಎ ಮ, ಆಪ್ಷನ್ ಬಿ ವಳ್, ಆಪ್ಷನ್ ಸಿ ಅತ್ತನಿಂ, ಆಪ್ಷನ್ ಡಿ ಅಂ. ಸರಿಯಾದ ಉತ್ತರ ಆಪ್ಷನ್ ಡಿ ಅಂ. ಐದನೇ ಪ್ರಶ್ನೆ, ಸಾವಿತ್ರಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿಯ ಹೆಸರು. ಆಪ್ಷನ್ ಎ ದ್ವಿತೀಯ, ಆಪ್ಷನ್ ಬಿ ತೃತೀಯ, ಆಪ್ಷನ್ ಸಿ ಪಂಚಮಿ, ಆಪ್ಷನ್ ಡಿ ಸಪ್ತಮಿ. ಸರಿಯಾದ ಉತ್ತರ ಆಪ್ಷನ್ ಡಿ ಸಪ್ತಮಿ. ಆರನೇ ಪ್ರಶ್ನೆ, ಸಾವಿತ್ರಿಗೆ ಈ ಪದದಲ್ಲಿರುವ ವಿಭಕ್ತಿಯ ಹೆಸರು. ಆಪ್ಷನ್ ಎ ಪ್ರಥಮ, ಆಪ್ಷನ್ ಬಿ ದ್ವಿತೀಯ, ಆಪ್ಷನ್ ಸಿ ತೃತೀಯ, ಆಪ್ಷನ್ ಡಿ ಚತುರ್ಥಿ. ಸರಿಯಾದ ಉತ್ತರ ಆಪ್ಷನ್ ಡಿ ಚತುರ್ಥಿ. ಮುಂದಿನ ಪ್ರಶ್ನೆ, ಷಷ್ಠಿ ವಿಭಕ್ತಿಯ ಕಾರಕಾರ್ಥ. ಆಪ್ಷನ್ ಎ ಸಂಬಂಧ, ಆಪ್ಷನ್ ಬಿ ಅಧಿಕರಣ, ಆಪ್ಷನ್ ಸಿ ಸಂಪ್ರದಾನ, ಆಪ್ಷನ್ ಡಿ ಅಪದಾನ. ಸರಿಯಾದ ಉತ್ತರ ಆಪ್ಷನ್ ಎ ಸಂಬಂಧ. ಎಂಟನೆಯ ಪ್ರಶ್ನೆ, ಸಪ್ತಮಿ ವಿಭಕ್ತಿಯ ಕಾರಕಾರ್ಥವಿದು. ಆಪ್ಷನ್ ಎ ಕರಣಾರ್ಥ, ಆಪ್ಷನ್ ಬಿ ಅಧಿಕರಣ, ಆಪ್ಷನ್ ಸಿ ಸಂಪ್ರದಾನ, ಆಪ್ಷನ್ ಡಿ ಅಪದಾನ. ಸರಿಯಾದ ಉತ್ತರ ಆಪ್ಷನ್ ಬಿ ಅಧಿಕರಣ. ಒಂಬತ್ತನೆಯ ಪ್ರಶ್ನೆ, ಸಾವಿತ್ರಿಯೊಳ್ ಈ ಪದದಲ್ಲಿರುವ ವಿಭಕ್ತಿ. ಆಪ್ಷನ್ ಎ ದ್ವಿತೀಯ, ಆಪ್ಷನ್ ಎ ದ್ವಿತೀಯ, ಆಪ್ಷನ್ ಬಿ ತೃತೀಯ, ಆಪ್ಷನ್ ಸಿ ಪಂಚಮಿ, ಆಪ್ಷನ್ ಡಿ ಸಪ್ತಮಿ. ಸರಿಯಾದ ಉತ್ತರ ಆಪ್ಷನ್ ಡಿ ಸಪ್ತಮಿ. ಹತ್ತನೇ ಪ್ರಶ್ನೆ, ಲೋಕದೊಳ್ ಎಂಬ ಪದದಲ್ಲಿರುವ ವಿಭಕ್ತಿ. ಆಪ್ಷನ್ ಎ ಪ್ರಥಮ, ಆಪ್ಷನ್ ಬಿ ತೃತೀಯ, ಆಪ್ಷನ್ ಸಿ ಪಂಚಮಿ, ಆಪ್ಷನ್ ಡಿ ಸಪ್ತಮಿ. ಸರಿಯಾದ ಉತ್ತರ ಆಪ್ಷನ್ ಡಿ ಸಪ್ತಮಿ. 11ನೇ ಪ್ರಶ್ನೆ, ಇವು ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತಿರ್ತಾವ. 11ನೇ ಪ್ರಶ್ನೆ, ಜಲದಿಂ ಇದು ತೃತೀಯ ವಿಭಕ್ತಿಯ ಪ್ರತ್ಯಯ ಆಗೈತಿ. ನೆಕ್ಸ್ಟು ರಾಯಂಗೆ ಎಂಬಂಥದ್ದು ಚತುರ್ಥಿ ವಿಭಕ್ತಿಯ ಪ್ರತ್ಯಯವಾಗಿದೆ. 12ನೇ ಪ್ರಶ್ನೆ, ರಾತ್ರಿಯನ್ನು ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗೈತಿ. ನೆಮ್ಮದಿಯಿಂದ ಎಂಬುದು ತೃತೀಯ ವಿಭಕ್ತಿ ಪ್ರತ್ಯಯವಾಗೈತಿ. 13ನೇ ಪ್ರಶ್ನೆ, ಭರತ ಕ್ಷೇತ್ರದೊಳ್ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗೈತಿ. ಆಮೇಲೆ ನೆಲನಂ ಎಂಬಂಥ ಪದವು ದ್ವಿತೀಯ ವಿಭಕ್ತಿ ಪ್ರತ್ಯಯವಾಗಿದೆ. 14ನೇ ಪ್ರಶ್ನೆ, ಸಾವಿತ್ರಿಯಿಂ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯವಾಗಿದೆ. ಮರದೊಳ್ ಎಂಬಂಥ ಪದವು ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ. 15ನೇ ಪ್ರಶ್ನೆ, ನೊಳವಿಂಗೆ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯವಾದರೆ ಮೊರೆಯಂ ಎಂಬಂತಹ ಪದವು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ. ಈ ರೀತಿಯಾಗಿ ನಾವು ಇವತ್ತು ವ್ಯಾಘ್ರಗೀತೆ ಪಾಠಕ್ಕೆ ಸಂಬಂಧಿಸಿದಂಥ ವ್ಯಾಕರಣಾಂಶಗಳನ್ನು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠದ ವ್ಯಾಕರಣಾಂಶವನ್ನು ನೋಡೋಣ ಅಂತ ಹೇಳುತ್ತಾ ಇಲ್ಲಿಗೆ ಈ ಕ್ಲಾಸನ್ನು ಎಂಡ್ ಮಾಡ್ತೀನಿ. ಇನ್ನೂವರೆಗೂ ನಮ್ಮ ಚಾನಲ್ನೆಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಆಲ್.